ಏನದು ಕಾನ್ಸಿಯಸ್ ಮೈಂಡಿಗೆ ಕೆಲಸ ಕೊಟ್ಟು ನೀವು ಈ ಕೋಪ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಅನಾಹುತಗಳಾಗ್ಬೋದು, ಆಗಿರೋ ಪ್ರೀತಿ ಉಳಿಬೇಕು ಆ್ಯಂಡ್ ಅದು ತುಂಬ ಲಾಂಗ್ ಟರ್ಮಲ್ಲಿ ನಿಮ್ಮ ಒಂದು ಪ್ರೀತಿ ಸರ್ವೈವಲ್ ಆಗಬೇಕಂದ್ರೆ ಇವತ್ತಿನ ಜನ್ರೇಷನಲ್ಲಿ ಮೊದಲು ಇಬ್ಬರು ಕೂಡ ಈ 6 ಗುಣಗಳನ್ನು ಆ ಒಂದು ರಿಲೇಷನ್ಶಿಪ್ಪಲ್ಲಿ ಬೆಳೆಸ್ಕೊಬೇಕಾಗತ್ತೆ. ಸೊ ಏನು ಆ 6 ಗುಣಗಳು ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ್ದು ವಿಡಿಯೋಗಳು ಬರುತ್ತೆ ಅಂತ ಹೇಳ್ತಾ ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು, ನಿಮ್ಮ ರಿಲೇಷನ್ಶಿಪ್ ವಿಚಾರ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ ಆ್ಯಂಡ್ ಕೊನೆ ತನಕ ನೋಡಿದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಇದು ಸೈಕಾಲಜಿ ಕೂಡ ಇದನ್ನೇ ಹೇಳ್ತಾ ಇರೋದು, ಒಂದು ಸೈಕಾಲಜಿ ಫ್ಯಾಕ್ಟ್ ಅಂತ ಹೇಳ್ಬೋದು. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕೋಪ ನಿಯಂತ್ರಣ ಮಾಡುವಂಥ ಒಂದು ಮೆಂಟಾಲಿಟಿ ಇಬ್ಬರಲ್ಲೂ ಇರಬೇಕಾಗತ್ತೆ. ಯಾರೋ ಒಬ್ಬರಲ್ಲಿ ಕೋಪ ನಿಯಂತ್ರಣ ಮಾಡುವಂಥ ಮೆಂಟಾಲಿಟಿ ಇತ್ತು ಅಂತ ಹೇಳಿದ್ರೆ ಆ ರಿಲೇಷನ್ಶಿಪ್ಪಲ್ಲಿ ವರ್ಕ್ ಆಗಲ್ಲ. ಯಾರಿಗೋ ಒಬ್ರಿಗೆ ಕೋಪ ಬಂದಾಗ ಇನ್ನೊಬ್ರು ಕಂಟ್ರೋಲಲ್ಲಿರಬೇಕು, ಇವ್ರಿಗೆ ಕೋಪ ಬಂದಾಗ ಇವ್ರು ಕಂಟ್ರೋಲಲ್ಲಿರಬೇಕು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಕೋಪ ಬರುತ್ತಲ್ಲ, ಸೊ ಅವಾಗ ಥಿಂಕ್ ಮಾಡಬೇಕಾಗತ್ತೆ. ಸ್ವಲ್ಪ ಚೂರು ನಿಮ್ಮ ಏನದು ಕಾನ್ಸಿಯಸ್ ಮೈಂಡಿಗೆ ಕೆಲಸ ಕೊಟ್ಟು ನೀವು ಈ ಕೋಪ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಅನಾಹುತಗಳಾಗ್ಬೋದು, ಅಥವಾ ಯಾವ ಕಾರಣಕ್ಕೆ ಕೋಪ ಮಾಡ್ಕೊಳ್ತಿದ್ದೀನಿ, ಈ ಕೋಪದಿಂದ ಬದಲಾವಣೆಗಳ ಸಾಧ್ಯತೆ ಇದೆಯಾ, ಅನಾವಶ್ಯಕವಾಗಿರ್ತಕ್ಕಂಥ ಕೋಪನ, ಇದನ್ನು ಹೆಲ್ದಿಯಾಗಿ ಅರ್ಥ ಮಾಡ್ಕೊಳ್ಳೋವಂಥ ಮನಸ್ಥಿತಿ ಇಬ್ಬರಲ್ಲೂ ಬೇಕಾಗತ್ತೆ. ಇದು ಮೊದಲನೇ ಒಂದು ಪಾಯಿಂಟ್. ಇದು ಆ್ಯಕ್ಚುಲಿ ನಿಮ್ಗೆ ನಾನು ಶೇರ್ ಮಾಡ್ತಾ ಇರೋದು. ಏನಕ್ಕೆ ಅಂದರೆ ಪ್ರೀತಿ ಉಳಿಬೇಕು ಅಂದರೆ ಕೋಪ ತುಂಬ ಕಂಟ್ರೋಲ್ ಮಾಡ್ಕೊಳ್ಳೋದನ್ನು ಕಲಿಬೇಕಾಗತ್ತೆ. ಬಟ್ ಕೆಲವರು ಬೇಕಂತಾನೆ ಒಂದು ರಿಲೇಷನ್ಶಿಪ್ಪಲ್ಲಿ ಏನಂತ ಹೇಳಿದ್ರೆ ಅವರಿಗೆ ಲೈಕ್ ಟ್ರಿಗರ್ ಆಗಬೇಕು ಅಂತ ಕೆಲವರು ಕೋಪ ಬರೆಸ್ತಾರೆ. ಸೊ ಅವ್ರಿಗೆ ಹೇಳ್ತಿಲ್ಲ, ಒಳ್ಳೆ ಉದ್ದೇಶ ಇರುತ್ತಲ್ಲ ರಿಲೇಷನ್ಶಿಪ್ಪಲ್ಲಿ, ಇದನ್ನು ಇಬ್ಬರು ಕೂಡ ನಾವು ಬದುಕಬೇಕು ಅನ್ನೋ ತನಕ ಅಂತ ಇರುತ್ತಲ್ಲ, ಹಾಳು ಮಾಡ್ಕೋಬಾರ್ದು ರಿಲೇಷನ್ಶಿಪ್. ಅಂಥವರು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಭಾವನೆ ಅರ್ಥ ಮಾಡ್ಕೊಳ್ಳೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಂಬಂಧ ನಿಂತಿರೋದೇ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ. ಜೊತೆಗಿರ್ತಕ್ಕಂಥ ವ್ಯಕ್ತಿ, ಅವ್ರ ಭಾವನೆಗಳು ಸೂಕ್ಷ್ಮ ಸ್ವಭಾವದ್ದಿದೆಯಾ, ಏನು ಕೆಲಸ ಮಾಡ್ತಾರೆ, ಬೇಜಾರಾದಾಗ ನಾವು ಅವರೊಟ್ಟಿಗೆ ಹೇಗೆ ನಡ್ಕೋಬೇಕು, ನಾವೇನು ಮಾತಾಡಬೇಕಾಗತ್ತೆ, ಇದೆಲ್ಲನೂ ತುಂಬ ಮುಖ್ಯ ಇರುತ್ತೆ. ಎಷ್ಟೋ ಜನ ಮ್ಯಾಕ್ಸಿಮಮ್ ಅರ್ಥ ಮಾಡ್ಕೊಳ್ಳೋದು ಬಹಳ ಕಡಿಮೆ. ನಾನು ಕೌನ್ಸಿಲಿಂಗಲ್ಲಿ ನೋಡಿ ಕೇಳಿದ್ದೀನಲ್ವಾ. ಸೊ ಬಹಳ ಜನ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಿರಲ್ಲ. ಆ್ಯಕ್ಚುಲಿ ಸಿಲ್ಲಿ ವಿಚಾರಗಳಿಗೆ ಟ್ಯಾನ್ ಕೊಡ್ತಾರೆ, ಟ್ರಿಗರ್ ಮಾಡಿಬಿಡ್ತಾರೆ. ಅವ್ರನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಅವ್ರ ಮನಸ್ಸು ನೋಯ್ತಾ ಇರತ್ತೆ. ಆ್ಯಂಡ್ ಮಾತಾಡ್ಬೇಕಾದ್ರೆ ಈ ಮಾತಾಡಿದ್ರೆ ಎಲ್ಲೋ ಒಂದು ಕಡೆ ಹರ್ಟ್ ಆಗತ್ತಾ, ಇಲ್ವಾ? ಅಥವಾ ಮಾತಾಡಿದ ಮೇಲೆ ಅವ್ರು ಹೇಳುವಂಥ ವಿಚಾರಗಳು ಕೂಡ ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇರಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾವಾಗ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಲ್ವೋ ಒಬ್ರಿಗೊಬ್ಬರು, ನಿಜವಾಗ್ಲೂ ಆ ರಿಲೇಷನ್ಶಿಪ್ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಬರೆದಿಟ್ಕೊಳ್ಳಿ ನೀವು. ತಪ್ಪುಗಳು ನಡೆದು ಹೋಗುತ್ತೆ, ಆಮೇಲೆ ಏನೋ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್‌ಗಳು ಆಗಿ ಹೋಗುತ್ತೆ. ಎಲ್ಲ ಆಗಿ ಹೋದ್ಮೇಲೂ ಕೂಡ ಮತ್ತೆ ಕೂತು ಮಾತಾಡಿ ಸರಿಪಡಿಸ್ಕೊಳಕ್ಕೆ ಹೋಗ್ತಿರಲ್ಲ, ಏನು ಮತ್ತೆ ಮಾತಾಡ್ಕೊಳ್ತಿರಲ್ಲ, ತಪ್ಪು ಮಾಡ್ದಿರ ಮತ್ತೆ ಸರಿಪಡಿಸ್ಕೊಂಡಿರೋ ಥರಾನೇ ನೀವಿಬ್ರು ನಡ್ಕೊಂಡಾಗ ಆ ರಿಲೇಷನ್ಶಿಪ್ ಖಂಡಿತ ಉಳಿಯುತ್ತೆ. ಬಟ್ ಎಷ್ಟೋ ಜನ ಉಳಿಸ್ಕೊಳಕ್ಕೆ ನೋಡ್ಕೊಳಲ್ಲ. ಉಳಿಸ್ಕೊಳ್ಳಲ್ಲ ಅಂದರೆ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಅರ್ಥ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕೇಳುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಯಾರಾದರೂ ಅನ್ನೋದಕ್ಕೇನು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಂಥವ್ರು ನಿಮಗೇನು ಹೇಳ್ತಾರೆ ಫಸ್ಟು ಕೇಳಿ. ಏನು ಉದ್ದೇಶ ಇಟ್ಕೊಂಡು ಹೇಳ್ತಾರೆ ಅದನ್ನು ಕೇಳಿ. ನಿಮಗೆಲ್ಲೋ ಒಂದು ಕಡೆಗೆ ಅವ್ರು ಹೇಳುವಂಥ ರೀತಿ ಸರಿ ಇಲ್ಲ, ಅಥವಾ ಅವ್ರೇನೋ ಒಂದು ಉದ್ದೇಶ ಇಟ್ಕೊಂಡು ಹೇಳ್ತಾರೆ, ನೀವು ಬೇರೆ ಒಂದು ಅರ್ಥ ತಿಳ್ಕೊತೀರ ಅಂತ ಹೇಳಿದ್ರೆ ಅದಕ್ಕೆ ನೀವು ಸರಿಯಾಗಿ ಕೇಳಿಲ್ಲ ಅಂತ ಅರ್ಥ. ಎಷ್ಟೋ ಪ್ರಾಬ್ಲಮ್ ಸರಿ ಹೋಗೋದೇ ಕೇಳೋದ್ರಿಂದ. ಏನು ನಿನ್ನ ಪ್ರಾಬ್ಲಮ್ ಅಂತ ಕೇಳ್ತೀವಿ, ಅಥವಾ ಅವ್ರು ಹೇಳಕ್ಕೆ ಬಂದಾಗ ಅಟ್ಲೀಸ್ಟ್ ಕೇಳಬೇಕಾಗತ್ತೆ. ಎಷ್ಟೋ ಜನ ಹೇಳ್ತಿರ್ಬೇಕಾದ್ರೆ ಕೇಳಲ್ಲ, ಎಷ್ಟೋ ಜನ ಕೇಳ್ತಿರ್ಬೇಕಾದ್ರೆ ಹೇಳೋಕ್ಕೂ ರೆಡಿ ಇರಲ್ಲ. ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ರಿಲೇಷನ್ಶಿಪ್ಪಲ್ಲಿ. ಸೊ ಇದೆಲ್ಲನೂ ಕೂಡ ನೆನಪಲ್ಲಿ ಇಟ್ಕೊಂಡು ಹೋಗಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ರಿಲೇಷನ್ಶಿಪ್ಪು ತುಂಬ ಕಷ್ಟ, ಲಾಂಗ್ ಟರ್ಮಲ್ಲಿ ಉಳಿಯೋದು ಬಹಳ ಕಷ್ಟ. ನೋಡಿ, ನಾನು ಅದೇ ಹೇಳ್ತೀನಿ, ಯಾರೋ ಒಬ್ಬರು ಸ್ವಾಮೀಜಿಗಳ ಹತ್ರ ನಮ್ಮ ಕಷ್ಟಗಳನ್ನ ಹೇಳ್ತೀವಿ, ಅವ್ರು ಸಜೆಷನ್ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ, ಎಲ್ಲೋ ದೇವ್ರುಗಳ ಹತ್ರ ದೇವ್ರು ಕೊಡ್ತಾನೆ ಇಲ್ಲ ಗೊತ್ತಿಲ್ಲ, ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊತೀವಿ. ಯಾಕೆ? ನಮ್ಮ ಕಷ್ಟಗಳನ್ನು ಹೇಳ್ಕೊಂಡಾಗ ಭಾರ ಕಡಿಮೆ ಆಗತ್ತೆ ಅನ್ನೋ ಒಂದು ನಂಬಿಕೆ. ಹಾಗೇನೆ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಜೊತೆಗಿದ್ದಂಥವರು ಅಷ್ಟೇ, ನೀವು ಅವರು ನಿಮ್ಮ ಹತ್ರ ಕಷ್ಟಗಳನ್ನು, ಭಾವನೆಗಳನ್ನು ಹೇಳ್ಕೊಂಡಾಗ ನೀವು ಕೇಳಿದ್ರೆ ಎಷ್ಟೋ ಅವ್ರ ಮೈಂಡ್ ರಿಲೀಫ್ ಆಗತ್ತೆ. ಇದನ್ನು ತುಂಬ ಫೀಲ್ ಮಾಡ್ತಿರ್ತಾರೆ, ಬಟ್ ಎಷ್ಟೋ ಜನ ಕೇಳ್ತಾ ಇರಲ್ಲ. ಇದೇ ಮಿಸ್ಟೇಕ್ಸನ್ನು ಮಾಡಿಬಿಡ್ತಾರೆ. ನಾನು ಹೇಳೋದು, ಈ ಮಿಸ್ಟೇಕ್ಸ್ ಮತ್ತೆ ಮತ್ತೆ ಆಗ್ಕೂಡ್ದು. ಆ್ಯಂಡ್ ಆಯಿತು ಅಂತ ಹೇಳಿದ್ರೆ ಸಂಬಂಧ ಹಾಳಾಗಿ ಹೋಗ್ಬಿಡುತ್ತೆ. ಇದು ನಡೀಲಿಕ್ಕೆ ಅವಕಾಶ ಮಾಡಿಕೊಡಲೇಬೇಡಿ. ಓಕೆ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕ್ಷಮಿಸುವಂಥ ಗುಣ ತುಂಬ ಮುಖ್ಯ ಇರತ್ತೆ. ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಒಂದೇ ಸಮನೆ ಇರೋಕ್ಕಾಗಲ್ಲ. ಫ್ಲಕ್ಚುಯೇಷನ್ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ. ಕೆಲವೊಂದು ಸಲ ಸಿಚುವೇಶನ್ಸ್ಗಳಿಂದ ಮನುಷ್ಯ ತಪ್ಪಿತಸ್ಥನ ಕಾಣ್ತಾನೆ. ಕೆಲವೊಂದು ಸಲ ಗೊತ್ತಿಲ್ದಿರ ಬುದ್ಧಿ ಎಡವ್ಬಿಟ್ಟು ತಪ್ಪು ಮಾಡಿಬಿಡ್ತಾನೆ. ಕೆಲವೊಂದು ಸಲ ಪರ್ಪಸ್ಫುಲ್ಲಿನೂ ಮಾಡಿಬಿಡ್ತಾನೆ. ಒಂದು ತಪ್ಪಾಯ್ತು ಅಂತೇಳಿ ಜೀವನ ಪರ್ಯಂತ ಕೆಲವೊಂದು ಸಲ ನಾವು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡ್ಬಿಡ್ತೀವಿ. ಅವರಿಗೆ ದೂರ ಮಾಡಿ ಶಿಕ್ಷೆ ಕೊಟ್ಟುಬಿಡ್ತೀವಿ.
ಇದು ಅಲ್ಲ ಆ್ಯಕ್ಚುಲಿ ನಾನು ಹೇಳ್ತಿರೋದು. ಇದು ಈ ಶಿಕ್ಷೆ ಕೊಡೋದ್ರಿಂದ ನಿಮ್ಮ ಮನ್ಸಿಗೆ ಖುಷಿ ಸಿಗ್ಬೋದು ಬಿಟ್ರೆ, ಅನ್ಯಾಯವಾಗಿ ಸಂಬಂಧನ ಅಷ್ಟು ವರ್ಷ ಗಟ್ಟಿ ಮಾಡ್ಕೊಂಡ್ ಬಂದಿರತಕ್ಕಂಥ ಸಂಬಂಧನ ಹಾಳು ಮಾಡ್ಕೊಂಡ್ಬಿಡ್ತೀರಿ. ಸೊ, ಇಲ್ಲಿ ಆಗ್ಬೇಕಾಗಿರೋದೇನಂತ ಹೇಳಿದ್ರೆ ಕ್ಷಮಿಸಿ, ತಿಳಿ ಹೇಳಿ, ನಿಮ್ಮ ಎಮೋಷನ್‌ಗಳನ್ನ ಮತ್ತೆ ಮತ್ತೆ ಹೇಳಿ, ನಿಮ್ಮ ಭಾವನೆಗಳನ್ನ ಮತ್ತೆ ಮತ್ತೆ ಎಕ್ಸ್‌ಪ್ರೆಸ್ ಮಾಡಿ. ಆದ್ರೆ ಹಂಗಂತೇಳಿ ಪ್ರತೀ ಸಲ ಅದನ್ನೇ ಕ್ಯಾರಿ ಮಾಡ್ತಿದ್ರೆ ಅದನ್ನ ಕ್ಷಮಿಸಿ ಅಂತ ಹೇಳ್ತಿಲ್ಲ. ಎಲ್ಲೋ 1 ಸಲ 2 ಸಲ ಆಯ್ತು ಅಂದ್ರೆ ಕ್ಷಮಿಸ್ಬಿಟ್ಟು ಅವ್ರನ್ನ ಒಪ್ಕೊಳ್ಳಿ. ಪ್ರತೀ ಸಲ ತಪ್ಪು ಮಾಡ್ತಿದ್ದು ಗೊತ್ತು ಹೇಳಿದ ಮೇಲೂನು ಮತ್ತೆ 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 ಮಾಡ್ತಾ ಇದ್ರೆ ಅಂಥವ್ರನ್ನ ಕ್ಷಮಿಸ್ಬೇಡಿ. ಓಕೆ. ಸೊ, ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ, ಸೊ 1 ಸಲ 2 ಸಲ ಎಲ್ಲೋ ತುಂಬ ಚೆನ್ನಾಗಿದ್ರು, ಯಾವತ್ತೂ ಮಾಡಿರಲ್ಲ, ಎಲ್ಲೋ ಒಂದು ಅಚಾನಕ್ ನಡೆದೋಯ್ತು. ಆವಾಗ ನಿಮ್ಗೆ ಅನ್ಸುತ್ತೆ, ನನ್ನವ್ರ ಇದ್ ಮಾಡ್ಬಿಟ್ಟಿದ್ ಕೆಲ್ಸ, ನಾನಿಷ್ಟು ನಂಬಿದ್ನಲ್ಲ. ಪಾಪ ಅವರು ಮಾಡಲೇಬೇಕು ಅಂತ ಕೆಲವೊಂದು ಸಲ ಮಾಡಿರಲ್ಲ, ಕೆಲವೊಂದು ಸಲ ಗೊತ್ತಿಲ್ಲ ಏನಾಗಿರುತ್ತೆ. ಆದ್ರೆ ಅಂಥ ಟೈಮಲ್ಲಿ ಧೈರ್ಯ ಕೊಟ್ಬಿಟ್ಟು ಹಂಗೆ ಮಾಡಬಾರ್ದು ನೆಕ್ಸ್ಟು, ನಿಮ್ಮ ಸಂಬಂಧ ಇಬ್ಬರದು ಹಾಳಾಗತ್ತೆ ಅಂತ ನೀವು ತಿಳಿದಿರೋದು ತುಂಬ ಮುಖ್ಯ ಇರತ್ತೆ. ಇದನ್ನ ಎಷ್ಟೋ ಜನ ಮಾಡ್ತಾ ಇರಲ್ಲ. ರೈಟ್. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಶಾಂತವಾಗಿ ಮಾತಾಡೋದು ಕಲೀರಿ. ಯಾವತ್ತೂವೆ ನಾನು ಹಿಡ್ದೇ ಹೇಳ್ತೀನಿ, ಏನೇ ಮಾತಾಡಿ ಫಸ್ಟು ಬಿ ಕೂಲ್. ಹೇಳೋ ರೀತಿಲಿ ಕರೆಕ್ಟ್ ಇರಲಿ, ಕೇಳೋ ರೀತಿಲಿ ಕರೆಕ್ಟ್ ಇರಲಿ. ಎಲ್ಲದಕ್ಕಿಂತ ಹೆಚ್ಚಾಗಲಿ ಪೀಸ್‌ಫುಲ್ ಆಗಿರ್ತಕ್ಕಂಥ ಮೈಂಡಿಂದ ಕೇಳಿ. ಪೀಸ್‌ಫುಲ್ ಆಗಿರ್ತಕ್ಕಂಥ ಮೈಂಡಿಂದ ಮಾತಾಡಿ. ಅದು ಬಿಟ್ಕೊಂಡು ಬಾಯಿ ಮಾಡಿ, ಜಗಳ ಮಾಡಿ, ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ. ಸೊ, ಏನಾಗತ್ತೆ? ಈಗ ನೋಡಿ, ನೀವು ಶುರು ಮಾಡಿದ್ದೆ ಪೀಸ್‌ಫುಲ್ ಇಲ್ದಿರ, ನೆಮ್ಮದಿ ಇಲ್ದಿರ ಬರೀ ಕಿರಿಕಿರಿ ಕಿರಿ, ಕಿರಿಕಿರಿ ಕಿರಿ, ಕಿರಿಕಿರಿ ಕಿರಿ, ಜಗಳ ಇದೆಲ್ಲ ಮಾಡ್ತಾ ಇದ್ರೆ ಅಲ್ಲಿ ಮನಸ್ಥಿತಿ ಸರಿ ಉಳಿಯಲ್ಲ ಆ್ಯಕ್ಚುಲಿ. ಯಾರಿಗಾದ್ರೂ ಉಳಿಯಲ್ಲ. ಸೊ, ಏನೇ ಇರಲಿ ಸಮಾಧಾನ ಫಸ್ಟು. ಏನಾಗಬೇಕಾಗಿದೆ ಕೂರಿಸ್ಕೊಂಡ್ಬಿಟ್ಟು ಹೇಳಿ. ಸರಿಪಡಿಸಿ ಮಾತಾಡಿ. ನೆಕ್ಸ್ಟ್ ಏನ್ ಆಗ್ಬೇಕಲ್ಲ ಅದನ್ನು ಹೇಳಿ, ಹಿಂಗ್ ಆಗ್ಬಾರ್ದು ನೆಕ್ಸ್ಟು ಅಂತ. ಓಕೆ. ಎಷ್ಟೋ ಜನ ಈ ಮಿಸ್ಟೇಕ್ಸ್ ಮಾಡ್ದಿರ ಭಾಳ ಜನರಿಗೆ ಭಾಳ ನೋವು ಕೊಡ್ತಾ ಇದ್ದಾರೆ ರಿಲೇಷನ್‌ಶಿಪ್ಪಲ್ಲಿ. ಕೌನ್ಸಿಲಿಂಗ್ ಮಾಡಿದಾಗ ಗೊತ್ತಾಗಿರೋದು. ಸೊ, ಅದಕ್ಕೇನೆ ಸ್ನೇಹಿತರೆ ಹೇಳ್ತಿದ್ದೀನಿ, ಇಬ್ಬರೂ ಕೂಡ ಈ 6 ವಿಚಾರಗಳನ್ನು ನೆನಪಲ್ಲಿಟ್ಕೊಂಡು ನಿಮ್ಮ ರಿಲೇಷನ್‌ಶಿಪ್ಪನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಆ್ಯಂಡ್ ದಯವಿಟ್ಟು ನಿಮ್ಮ ಪಾರ್ಟ್ನರ್‌ಗೆ ವಿಡಿಯೋನ ಶೇರ್ ಮಾಡಿ. ಏನಕ್ಕೆ ದಯವಿಟ್ಟು ಅನ್ನೋ ಮಾತು ಹೇಳಿದೆ ಅಂತ ಹೇಳಿದ್ರೆ, ಅವ್ರಿಗೂ ವಿಚಾರ ಗೊತ್ತಾಗಲಿ. ಅವ್ರು ನಿಮ್ಮೊಟ್ಟಿಗೆ ಸರಿ ಇರಬೇಕಂದ್ರೆ ಅವ್ರಿಗೂ ನೀವು ಹೇಳೋದ್ರಿಂದ ಎಲ್ಲೋ ಒಂದು ಕಡೆ ಅವ್ರಿಗೆ ಕಿವಿಗೆ ನಾಟ್ತಾ ಇರ್ಬೋದು. ಎಲ್ಲೋ ನನ್ನ ಮಾತುಗಳು ಅವ್ರ ಕಿವಿಗೆ ಹೋಗ್ಬೋದು. ಸೊ, ಹಾಗಾಗಿ ನಿಮ್ಮ ಏನದು ಜೊತೆಗಿರ್ತಕ್ಕಂಥ ಪಾರ್ಟ್ನರ್‌ಗೆ ಒಂದು ಪ್ರಯತ್ನ ಮಾಡಿ. ಶೇರ್ ಮಾಡೋದ್ರ ಮುಖಾಂತರ ನೋಡದಿರಲಿ ಸೆಕೆಂಡ್ ಥಾಟ್, ಬಟ್ ಶೇರ್ ಮಾಡಿ ಅಂತ ಹೇಳ್ತಾ, ಇಷ್ಟ ಅನಿಸಿದ್ರೆ ಈ ಒಂದು ವಿಡಿಯೋ ಒಂದು ಲೈಕ್ ಮಾಡಿ. ಆ್ಯಂಡ್ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೇನೇನಂದ್ರೆ ಜೈ ಕಾರ್ಪೊರೇಟ್ ಕೋಚ್ ಅಂತೇಳಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಸೊ, ಆ ಯೂಟ್ಯೂಬ್ ಚಾನಲಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜಸ್ಟ್ 5 ಮೆಂಬರ್ಸ್ ಇದ್ದಾರೆ ಸಬ್ಸ್ಕ್ರೈಬರು. ಸೊ, ಇಲ್ಲಿ 50,000 ಹತ್ತತ್ರ ಇದ್ದೀರಾ. ಇದರಲ್ಲಿ ಒಂದು 10% ಜನ ಅಂದರೆ ಒಂದು 500 ಜನ ಆದ್ರೂ ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ತಾ, ಅಲ್ಲೂ ಕೂಡ ನಿಮ್ಗೆ ಕಮ್ಯುನಿಕೇಷನ್ ಹೇಗೆ ಮಾಡೋದು ಆ್ಯಂಡ್ ಲೀಡರ್‌ಶಿಪ್ಪು ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು ಕ್ವಾಲಿಟೀಸ್‌ನ, ಆ್ಯಂಡ್ ನಿಮಗೆ ಆ್ಯಂಕರಿಂಗ್ ಮಾಡೋಕ್ಕೆ ಟಿಪ್ಸ್‌ಗಳೇನು ಬೇಕು, ಜಾಬಲ್ಲಿ ಪ್ರಮೋಷನ್‌ಗಳೇನು, ಎಲ್ಲ ರೀತಿಯಿಂದ ಫೈನಾನ್ಸಿಂದ ಎಲ್ಲ ರೀತಿಯಿಂದ ಇಂಟರ್ವ್ಯೂಗಳು ಎಲ್ಲಾನು ಕೂಡ ಒಂದು ಚಾನಲಲ್ಲಿ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.